ಹಾಯ್ ನಮಸ್ತೆ ಎಲ್ಲರಿಗೂ. ಮುಳ್ಳಿನ ಹಾದಿಯನ್ನು ಕೂಡ ಹೂವಿನ ಹಾದಿಯಾಗಿ ಮಾಡುವಂಥ ಶಕ್ತಿ ಇರುವಂಥದ್ದು ನಮ್ಮ ರಾಯರಿಗೆ. ರಾಯರ ಆಶೀರ್ವಾದ ಪ್ರತಿಯೊಬ್ಬರಿಗೂ ಕೂಡ ಸಿಗಲಿ. ಕಷ್ಟದಲ್ಲಿ ನೊಂದು ಬೆಂದವರಿಗೆ ರಾಯರ ದಯೆ ಕರುಣೆ ಕೃಪಾ ಕಟಾಕ್ಷ ಎಲ್ಲರ ಮೇಲಿರಲಿ. ನನಗೂ ಕೂಡ ಒಳ್ಳೆಯದಾಗಲಿ, ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತ ಇವತ್ತಿನ ಬ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಎಷ್ಟೇ ಕಷ್ಟ ಕೊಡೋರು ನಮ್ಮ ಜೊತೆಗಿದ್ರೂ ಕೂಡ ಅವರ ಮನಸ್ಸನ್ನು, ಕಲ್ಲಿನಂಥ ಮನಸ್ಸನ್ನು ಕೂಡ ಮೃದುವಾಗಿ ಮಾಡಿಸೋವಂಥ ಶಕ್ತಿ ಸಾಮರ್ಥ್ಯ ನಮ್ಮ ರಾಯರಿಗಿದೆ. ನಂಬಿ ಕೆಟ್ಟವರಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ರಾಯರಾಗೇ ಎಷ್ಟೆಷ್ಟೋ ಸಂಕಷ್ಟಗಳು ಬಂದು ಎದುರಾಗಿ ಹೋಗಿದಾವ. ನೀವು ಮನುಷ್ಯರು, ನಮಗೂ ಸಂಕಷ್ಟಗಳು ಬರವೆ, ನಿಮಗೂ ಕೂಡ ಬರವೆ. ಬಂದಾಗ ನಾವು ಯಾವತ್ತಿಗೂ ಕೂಡ ಕುಗ್ಗಕ್ಕೆ ಹೋಗ್ಬಾರ್ದು. ಅದು ಕುಗ್ಗೋದು ಮನುಷ್ಯನ ಸಹಜ ಗುಣ ಆಗಿರ್ತದೆ. ಆ ಕುಗ್ಗಿದಾಗೂ ಕೂಡ ಒಂದು ನಾವು ಏನಂತ ಹೇಳ್ತೀರಿ, ಎದ್ದು ನಿಂದಿರ್ತೀವನ್ನೋ ಶಕ್ತಿ ಕೊಡೋದು ನಮ್ಮ ರಾಯರಿಗೆ ಗೊತ್ತೇ ಇರ್ತದ. ಸೊ ಯಾರೇ ರಾಯರ ಭಕ್ತರೇ ಇರಲಿ, ಏನೇ ಸಂಕಷ್ಟಗಳು ಬರಲಿ, ಅದನ್ನು ಪರಿಹಾರ ಮಾಡೋಕೆ ರಾಯರು ಇದ್ದೇ ಇದ್ದಾರೆ. ಸ್ವಲ್ಪ ನಮ್ಮ ಕರ್ಮಗಳು ಅನ್ನೋದು ಕಳಿಯೋದಕ್ಕೋಸ್ಕರ ಈ ಥರ ಸಂಕಷ್ಟಗಳನ್ನ ನಾವು ಎದುರಿಸಲೇಬೇಕಾಗ್ತದೆ. ಸೊ ಅದನ್ನು ಕಳೆದ ಮ್ಯಾಗ ನಮ್ಮನ್ನು ಹಿಡಿಯೋರು ಯಾರೂ ಇಲ್ಲ. ನಮ್ಮ ಬಾಳು ಬೆಳಕಾಗಲಿ ಅಂತ ಕೇಳ್ಕೊಂತ ಸೊ ಬರ್ರಿ ಬ್ಲಾಗನ್ನು ಶುರು ಮಾಡೋಣ. ಸ್ವಲ್ಪ ತುಳಸಿ ಗಿಡಕ್ಕೆ ನೀರು ಹಾಕಿದ್ದೀನಿ ರೀ. ನಾನು ಕೂಡ ಜಕ ಮಾಡಿ ಪೂಜೆ ಗೀಜೆಲ್ಲ ಮಾಡಿ ಇಲ್ಲ ಸ್ವಲ್ಪ ಹೊತ್ತು ಕೂತೀನಿ. ಇನ್ನೂ ಮಕ್ಕಳು ಬಂದಿಲ್ಲ. ಇದು ಹಾಸಿಗೆ ಇನ್ನೂ ಸ್ವಲ್ಪ ಹಸಿ ಐತ್ಲ. ಈ ಹಸಿ ಇರೋದಕ್ಕೆ ಗಾಳಿ ಬಿಟ್ಟಿದ್ಕೆ ಒಂಥರ ಕೂಲ್ ಥರ ಇದು ಬರಕತ್ತೈತಿ. ಹಾಗೇ ತುಂಬ ಜನ ನನಗೆ ಕಮೆಂಟು ಕೂಡ ಮಾಡ್ತಿರ್ತೀರಿ, ವಾಟ್ಸಪ್ದಾಗೂ ಕೂಡ ಮೆಸೇಜ್ ಹಾಕ್ತಿರ್ತೀರಿ, ಅಕ್ಕ ನೀವು ಆ್ಯಕ್ಚುಲಿ ಸೋಷಿಯಲ್ ಮೀಡ್ಯಾದಾಗ ಅದೀರಿ, ಒಂಚೂರು ರೆಡಿ ಗಿಡಿ ಎಲ್ಲ ಆಗಿ ಮಾಡಿ ರೀಲ್ಸ್ಗಳು ಮಾಡಿರಿ, ಸ್ವಲ್ಪ ಮೇಕಪ್ ಮಾಡ್ಕೊರಿ ಅಂತೇಳಿ. ಯಪ್ಪ ನನಗೆ ಆ ಥರದ್ದೆಲ್ಲ ಜಾಸ್ತಿ ಅನ್ನಿಸ್ತಿದ್ರು ಕೂಡ ಅದು ನನಗೆ ಟೈಮಿಂಗ್ ಅಡ್ಜಸ್ಟ್ ಆಗಂಗಿಲ್ಲ. ಒಂದು ನಿಮಿಷ ಹಂಗೆ ಕಾಲ್ ಬಂತ್ರಿ ಫ್ರೆಂಡ್ಸ್, ಹಂಗಾಗಿ ಕಟ್ ಐತಿ ವಿಡಿಯೋ. ಅತಿಯಾದಂಥ ಇದನ್ನೇನು ಜಾಸ್ತಿ ನನ್ನ ಕಡೆಯಿಂದ ಎಕ್ಸ್ಪೆಕ್ಟು ಮಾಡಬೇಡ್ರಿ ಅಂತ ಹೇಳೋಕ್ಕಾಗಲ್ಲ, ಮಾಡ್ರಿ ಅಂತ ಹೇಳೋಕ್ಕಾಗಲ್ಲ. ಯಾಕಂದ್ರೆ ನಂದು ಹೆಂಗೆ ಐತೆ ನೋಡ್ರಿ, ಅದೇ ಸಿಂಪಲ್ ಲೈಫ. ನಂದು ಡೈಲಿ ರೂಟೀನ್ ಅಂತಂದ್ರೆ ನಾನು ಹೆಂಗೆ ಇರ್ತೀನೋ ನನ್ನ ಒಂದು ಜೀವನವನ್ನು ನಾನು ಅದೇ ಥರನ ನಾನು ನಿಮ್ಮ ಜೊತೆಗೆ ತೋರಿಸ್ಕೊಡ್ತಾ ಇದ್ದೀನಿ. ನನಗೂ ಇಷ್ಟ ಎಲ್ಲ ರೀತಿ ರೆಡಿ ಆಗಬೇಕು, ರೀಲ್ಸ್ಗಳು ಮಾಡಬೇಕು ಅಂತ ಹೇಳ್ಕೇಸಿ. ಬಟ್ ಮಾಮೂಲಿಯಾಗಿ ನಾನು ಹೆಂಗೆ ಇರ್ತೀನಲ್ಲ ಹಂಗೆ ಇರೋದ್ರಿಂದ ನಾನು ಆ್ಯಕ್ಚುಲಿ ಆ ಥರದ್ದೆಲ್ಲ ಮೇಕಪ್ ಗಿಪ್ಪಕ್ಕೆಲ್ಲ ಸ್ವಲ್ಪ ಇಂಟ್ರೆಸ್ಟು ಕಡಿಮೆ. ಬಟ್ ಎಲ್ಲಿಗಾರ ಹೋಗಬೇಕು ಬರಬೇಕು ಫಂಕ್ಷನ್ ಅಂತಂದ್ರೆ ಚೆನ್ನಾಗಿ ರೆಡಿ ಆಗ್ತೀನಿ. ನಮ್ಮ ಮನೆಯಾಗ ಎಲ್ಲರೂ ನನ್ನ ಒಂಥರ ಚುಡಾಯಿಸ್ತಾರೆ. ಸೃಷ್ಟಿ ಮದುವೆಗೆ ಅಷ್ಟೇ, ಮದುಮಗಳಕ್ಕಿಂತ ನೀನೇ ಬಲ್ಲ ಕಾಣಕತ್ತೆ ಅಂತೇಳಿ. ಸರೋನ್ ಮದುವೆಗೂ ಎಲ್ಲರೂ ಅದೇ ಥರನೇ ಹೇಳ್ಯಾರ. ಬೇಕಾದ್ರೆ ನಾನು ನಿಮ್ಮಕ್ಕಿನ ಮದುವೆ ಫೋಟೋದಾಗ ಇಲ್ಲೊಮ್ಮೆ ಬಂದಿನ ಅಷ್ಟೇ, ಭಾಳ ಬಂದಿಲ್ಲ. ನಾನು ಪ್ರೆಗ್ನೆಂಟ್ ಇದ್ದೆ, ಪ್ರೆಗ್ನೆಂಟ್ ಇದ್ದೆ ಸರ್ ಮದುವೆಯಾಗ. ಹಾಗಾಗಿ ಮತ್ತು ನಮ್ಮ ಸುನೀತಕ್ಕನ ಮದುವೆಗೂ ಅಷ್ಟೇ ರೀ. ನನಗಿನ್ನ ಆಮೇಲೆ ಐತೆ ಆಕಿನ ಮದುವೆ, ನಮ್ಮ ಅಕ್ಕಂದು ಚಿಕ್ಕಮ್ಮನ ಮಗಳದು. ಆವಾಗೂ ಅಷ್ಟೇ, ಆಕಿನ್ಕಿನ್ನ ನೀನು ಬಲ ರೆಡಿ ಆಗಿಲ್ಲ ಅಂತೇಳಿ ಈ ಥರ ನನಗೆ ರೆಡಿ ಆಗಕ್ಕೆ ಇಷ್ಟ ಆಗ್ತದೆ. ಬಟ್ ಖಾಲಿ ಟೈಮ್ದಾಗ ನಾನು ಹೆಂಗಾರೇ ಇರ್ತೀನಿ ನೋಡ್ರಿ. ಈಗ ಹೆಂಗೆ ಕಾಣ್ಸಕತ್ತೀನಿಲ್ಲ ಹಿಂಗೆ ಇರ್ತೀನಿ. ಅತಿಯಾದಂಥ ಗರ್ವಿಷ್ಟೂ ಇಲ್ಲ, ಅತಿಯಾದಂಥ ತೋರಿಕೆನೂ ಕೂಡ ಮಾಡ್ಕೊಳಕ್ಕೂ ಇಷ್ಟಪಡೋಂಗಿಲ್ಲ. ಆಮೇಲೆ ಮತ್ತು ಏನು ರೀ ನಮ್ಮ ಜೀವನ, ತೋರಿಕೆ ಮಾಡಿಕೊಟ್ರೂ ಕೂಡ ಅಷ್ಟೇ, ಮಾಡದೇ ಇದ್ರೂ ಕೂಡ ಅಷ್ಟೇ. ನಮ್ದು ಅನ್ನೋದೊಂದು ನಾವು ಮಾಡ್ಕೊಳಕತ್ತೀವಿ, ಅನುಭವಿಸಕತ್ತೀವಿ. ಅದನ್ನೇ ಎಷ್ಟಾಗುತ್ತೋ ಅಷ್ಟು ಯಾವುದು ತೋರಿಸ್ಬೇಕು ಯಾವುದು ತೋರಿಸ್ಬಾರ್ದು ಅದನ್ನು ತಿಳ್ಕೊಂಡು ಮಾಡ್ಕೊತ ಹೊಂಟಿ ನೋಡ್ರಿ. ಇಷ್ಟೇ. ನಿಜವಾಗ್ಲೂ ಭಾಳ ಖುಷಿ ಅಂತ ಅನ್ನಿಸ್ತದ. ಯೂಟ್ಯೂಬ್ದೊಳಗೆ ಸಾಕಷ್ಟು ಒಳ್ಳೆಯ ಜನ ಸಿಕ್ಕಿದ್ದೀರಿ, ಭಾಳ ಅಂದ್ರೆ ಭಾಳ ಖುಷಿಯಾಗುತ್ತೆ. ಇತ್ತೀಚೆಗೆ ಬಿಸ್ನೆಸ್ ಶುರು ಮಾಡ್ಕೊಳೋದ್ರಿಂದ ನಂಬರ್ ಬಿಟ್ಟಿನಲ್ಲ, ತುಂಬ ಜನ ಕಾಲ್ ಮಾಡ್ತೀರಿ, ಮೆಸೇಜ್ ಹಾಕ್ತೀರಿ. ಒಂದಷ್ಟು ಮಂದಿ ನನಗೆ ಅಕ್ಕ ನಮ್ಮ ಬಗ್ಗೆ ವಿಡಿಯೋದಾಗ ಹೇಳ್ಕೊರಿ ಅಂತ ಹೇಳ್ತೀರಿ. ಬಟ್ ಅದನ್ನು ಯಾವ ಥರ ಶೋ ಮಾಡಬೇಕು, ಅದನ್ನು ಯಾವ ಥರ ವ್ಯಕ್ತ ಮಾಡ್ಬೇಕಂತ ನನಗೆ ಗೊತ್ತಿಲ್ಲ. ಅಂದ್ರೂ ಸಾಧ್ಯ ಆದ್ರೆ ಮಾಡಿರ್ತೀನಿ ವಿಡಿಯೋ. ಓಕೆ, ಈಗ ಶ್ರೀಶೈಲಕ್ಕೆ ಹೋಗಿದ್ದು ಕಾಟಿ ಬಂದು ನೋಡ್ರಿ, ನಂದಿ ಕುಲ್ಕಟ್ಟಿ. ಈಗ ಮಲ್ಲೇನ್ ಬಾನ್ ಅಂತೇಳಿ ಕೊಡ್ತಾರ್ರಿ. ಹಂಗಾಗಿ ನೆವದಿ ತೊಗೊಂಡು ಹೊಂಟಾರ. ಇಲ್ಲೇ ತೌಸಿ ನೀರು ಹಾಕಿನಿ, ಇಲ್ಲೇ ಕೂತಿದ್ದೆ ನೋಡ್ರಿ. ನನ್ನ ಮಗ ಇದನ್ನು ಕೂಡ ಪಾಟ್ ಹೊಡೆದಿಟ್ಟ ನೋಡ್ರಿ. ನಾನು ನಿಮ್ಗೆ ಮೊನ್ನೆ ಒಂದು ವಿಡಿಯೋದಾಗ ಇದ್ದೆ, ನಮ್ಮ ಮನೆಯೊಳಗೆ ಬರೀ ಹರಿಮುರಿ ಕೆಲಸ ನಡೆದೈತಿ, ಒಟ್ಟ ಒಂದು ಸಾಮಾನು ಸುದ್ದು ಒಳಗ್ಯವ್ರಿ. ನನ್ನ ಮಗ ಇಲ್ಲಿ ಆಟ ಆಡ್ತಾನಂತೆ ಸುಮ್ ಕೂತಾನ ಅನ್ನೋದ್ರಾಗ ಇದನ್ನು ಹೆಂಗೆ ಮಾಡಿ ವಿಷಯನ ಗೊತ್ತಿಲ್ಲ ರೀ. ಇದು ಪಾಟ ಈ ಥರ ಹೊಡೆದಿಟ್ಟ ನೋಡ್ರಿ ಫ್ರೆಂಡ್ಸ್. ಬೇಜಾರಾಗುತ್ತಾ, ಬೆದರಿಸ್ಬೇಕಾಗುತ್ತಾ, ಹೌದೇನಿಲ್ಲ. ಬಟ್ ನಮ್ಮ ಮನ್ಯಾಗ ಒಂದೊಂದು ಸರಿ ನಮ್ಮ ಮಕ್ಕಳಿಗೆ ಕಾರ್ಬಾರ್ ಮಾಡ್ತಿರ್ತಾರೆ, ಅದು ನಮಗೆ ಗೊತ್ತಿರ್ತೈತಿ. ಬಟ್ ನಾವು ಅದು ಮಾಡೋ ಕಾರ್ಬಾರಕ್ಕೆ ಬೆದರಿಸ್ತೀವಿ ಅಂತಂದ್ರೆ ಮಕ್ಕಳು ಅಪ್ಪನ ಮುಂದೆ ಪಿರಾದೆ ಹೇಳ್ತಾರೆ, ಮಮ್ಮಿರ ಬೈದ್ರು ಹಂಗೆ ಹಿಂಗೆ ಅಂತೇಳಿ. ನೋಡ್ರಿ ಇದು ಎಂಥ ಚಂದ ಪಾಟ, ಇದನ್ನ ಈ ಥರ ಮಾಡಿಟ್ಟಾನ ಆಕಾರನ. ಮತ್ತು ನಾವು ಬೆದರಿಸ್ತೀವಲ್ಲ,
ಆ ಬೆದ್ರಿಸಕ್ಕೆ ಹೋಗೋಣ ಏನಾಗ್ಬಿಡ್ತಿ ಅವ್ರ ಅಪ್ಪಗೆ ಬಂದು ಹೇಳೋಣ ಅವ್ರ ಪಪ್ಪಂಗೂ ನನಗೂ ಬಾಯಿ ಆಗಿಬಿಡ್ತೈತಿ ಫ್ರೆಂಡ್ಸ್. ಅವ್ರಿಗೇನು ಅನ್ಬೇಡ ಅಂತ ಅವರು ಮುದ್ದು ಮಾಡಬೇಕು, ತಂದೆ ತಾಯಿ ಮುದ್ದು ಮಾಡಲಾರ್ದ ಮಕ್ಕಳು ಬೆಳೆಯಂಗಿಲ್ಲ. ಆದ್ರೆ ಆ ಮುದ್ದು ಎಷ್ಟಿರ್ಬೇಕು ಅಷ್ಟಿರ್ಬೇಕು. ಆ ಥರದ್ದೆಲ್ಲ ಲುಕ್ಷಾನಿ ಆಗ ನನಗೂ ಬೇಜಾರಾಗ್ತೈತಿ. ನೀಟಾಗಿ ಒಂದೊಂದು ಸರಿ ಮಕ್ಕಳು ಕಿಡಿಗೇಡದವು ಇಲ್ಲ ಅಂತ ಹೇಳಂಗಿಲ್ಲ, ಬಟ್ ಆದ್ರೂ ಈ ಥರದ್ದು ಮಾಡಿದಾಗ ಬೈಲೇಬೇಕು, ಬೆದರಿಸ್ಲೇಬೇಕು. ಆ ಬ್ಯಾರಲ್ದಾಗಂತೂ ಅದೇ ಭಯಕ್ಕೇ ನಾವು ಜೊತೆ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ನಾವು ಕೂತ್ಕೊಂಡು ಗಾಡಿಗೆಲ್ಲ ಮಳೆ ಕುಟ್ಟ್ಯಾ ನೋಡ್ರಿ, ತೋರಿಸ್ತೀನಿ ನಿಮಗೆ ನೋಡ್ರಿ. ಅಲ್ಲೆಲ್ಲ ಈ ಥರ 3 ಹೋಲ್ ಕೆಡುವೆನು ಗಾಡಿಗೆ. ಆ ಮಳೆಗಳೆಲ್ಲ ನಾನು ತೆಗೆದು ಒಕ್ಕಟೀನಿ ರೀ ಫ್ರೆಂಡ್ಸ್. ಹೆಂಗೆ ಹುಡ್ಕ್ಯಾಡ್ತಾನೋ ಏನು ಮಾಡ್ತಾನೋ ಇಲ್ಲಿ ಮೂಲಿ ಎಷ್ಟ ಬಿಡಂಗಿಲ್ಲ ರೀ ನನ್ನ ಮಗ, ಆ ಥರ ಮಾಡ್ತಾನೆ. ಸೊ ನೋಡ್ರಿ ಅಲ್ಲಿ 1 2 3 ಗಾಡಿಗೆ ಇವೆಲ್ಲ ಸಿಂಗಲ್ ಇಟ್ಟಂಗಿ ಗಾಡಿಗಳ್ರಿ. ಅದು ಏನು ತೊಗೊಂಡು ಓಲಕ್ಕೇನೋ ಗೊತ್ತಿಲ್ಲ, ಆ ಥರ ಓಲಕ್ಕೆ ನೋಡ್ರಿ. ಹಿಂಗೆಲ್ಲ ಮಾಡೋದ್ರಿಂದ ನಾನು ಬೆದರಿಸ್ತೀನಿ ರೀ. ಬಟ್ ಅದು ಅವ್ರ ಪಪ್ಪ ಹೇಳ್ಬಿಡ್ತಾನೆ ಪಿರಾದಿನ. ಹಾಗಾಗಿ ಮನ್ಯಾಗ ವಾದ ವಿವಾದ ಒಂದಕ್ಕೂ ಒಂದು ಆಗಿಬಿಟ್ಟಿರ್ತಾನೆ ನಮ್ಮ ಮನ್ಯಾಗ. ಇದು ನೋಡ್ರಿ, ಇಷ್ಟು ಕರಿ ಕೂದಲು ಮಧ್ಯೆ ಇದೊಂದು ಬಿಳಿ ಕೂದಲು ಯಾವ ಥರ ಹೈಲೈಟಾಗಿ ಕಾಣಿಸ್ತದ ನೀವೇ ನೋಡ್ತಾ ಇರ್ಬೋದು ನೀವು. ಅದೇ ಥರ ಒಂದೊಂದು ಸರಿಗೆ ಮಾಡದೇ ಇರೋವಂಥ ಸೋಂಬೇರಿ ಹೆಣ್ಮಕ್ಳ ಜೊತೆಗೆ ಮಾಡುವಂಥ ಜೀವನವನ್ನು ಅರ್ಥ ಮಾಡ್ಕೊಂಡು ಹೋಗುವಂಥ ನನ್ನಂಥ ಹೆಣ್ಮಕ್ಳು ಇರ್ತಾರೆ ನೋಡ್ರಿ. ಈ ಬಿಳಿ ಕೂದಲೇ ಒಂದು ಉದಾಹರಣೆ ಅಂತ ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾನು ಏನು ಮಾಡ್ತೀನಿ, ನನ್ನ ಸಂಸಾರಕ್ಕೆ ಹೆಂಗೆ ಬಡ್ದಾಡ್ತೀನಿ ಅಂತ ಅನ್ನೋದು ಅದು ನನಗೆ ಬಿಟ್ಟಿದ್ದು, ಅದು ನನ್ನ ಮನೆ ಪೂರ್ತಕ್ಕಷ್ಟೇ. ನಾನೇನು ಇನ್ನೊಬ್ರಿಗೆ ಉಪಕಾರ ಮಾಡೋಂಗಿಲ್ಲ, ಇನ್ನೊಬ್ರಿಗೆ ಏನು ಕೊಟ್ಟು ನಡೆಸಂಗಿಲ್ಲ. ಹೌದಾ? ತಿಳ್ಕೊಂಡು ನಡೆಯುವಂಥ ಹೆಣ್ಮಕ್ಳಿಗೆ 4 ಮಂದಿ ಸಮಾಜದೊಳಗೆ ಗೌರವ ಇದ್ದೇ ಇರ್ತೈತಿ. ಹೆಸರು ತೊಗೊಂತಾರೆ. ಈಗ ನೋಡ್ರಿ, ಇಷ್ಟು ಕರಿ ಕೂದಲ ಇದೆಲ್ಲ ಒಂದೇ. ಅಷ್ಟರೊಳಗೆ ಇದೊಂದು ಬಿಳಿ ಕೂದಲ ಅಂತಂದ್ರೆ ಒಂದು ಗ್ರೂಪ್ನ್ಯಾಗ ಒಂದು 8 ಮಂದಿ ಸೋಂಬೇರಿಗಳು ಇರ್ತಾವ, 1-2 ಮಂದಿ ಒಳ್ಳೆ ರೀತಿಯಾಗಿ ಮಾಡೋರು ಇರ್ತಾರೆ. ಆವಾಗ ಏನು ಮಾಡ್ತಾರಪ್ಪ ಅಂತಂದ್ರೆ ಎಲ್ಲರೂ ಸೇರಿಕೊಂಡು ಈ ಥರದ್ದು ಒಂದು ಏನು ಬಿಳಿ ಕೂದಲು ಇರ್ತೈತೆ ನೋಡ್ರಿ, ಇದು ಕಿತ್ತಾಕ್ಬಿಡ್ತಾರೆ. ಓಕೆ, ಅಂದ್ರೆ ನಾವು ಕೂಡ ಅಷ್ಟೇ ಹೆಣ್ಮಕ್ಳು ಎಲ್ಲರಿಗಿಂತ ನಾವು ಹೈಲೈಟಾಗಿ ಜೀವನ ಮಾಡ್ತಿರ್ತೀವಿ, 4 ಮಂದಿಗೆ ಹೌದು ಅನ್ಸ್ಕೊಂಡಿರ್ತೀವಿ ಅಂತಂದ್ರೆ ನಮ್ಮನ್ನು ಅವ್ರು ಯಾವ ಥರ ಪ್ರಯತ್ನ ಮಾಡ್ತಾರಪ್ಪ ಅಂತಂದ್ರೆ ನಿಮ್ಗೆ ತೋರಿಸ್ತೀನಿ. ಈ ಒಂದು ಬಿಳಿ ಕೂದಲನೇ ಉದಾಹರಣೆ. ಬಿಳಿ ಕೂದಲ ನೋಡ್ರಿ, ಕೈಗೊಂದು ಪಟಕನ ಬಂತು ನೋಡ್ರಿ. ನಮ್ಮನ್ನು ಏನು ಮಾಡ್ತಾರೆ, ಈ ಥರ ಕಿತ್ತಾಕ್ಬಿಡ್ತಾರೆ. ಮೀನ್ಸ್ ಪ್ರಯತ್ನ ಮಾಡಿ ಅಯ್ಯೋ ನಮ್ಕಿನ್ನ ಆಕೆಗೆ ಭಾಳ ಹೊಗಳ್ತಾರೆ, ಅಯ್ಯೋ ನಮ್ಕಿನ್ನ ಭಾಳ ಹೊಗಳ್ತಾರೆ ಅಂತೇಳಿ ನಮ್ಮನ್ನು ಎಷ್ಟಾಗುತ್ತೆ ಅಷ್ಟು ತುಳಿಯೋದಕ್ಕೆ ಮತ್ತು ಕಿತ್ತಾಕೋದಕ್ಕೇ ಪ್ರಯತ್ನ ಮಾಡ್ತಾರೆ. ಅದು ಹೊರಗಿನವರಲ್ಲ, ಮನೆಯವರೇ. ಅಯ್ಯೋ ನೋಡಪ್ಪ ಸವಿತಾ ಚಲೋ ಬಾಳೆ ಮಾಡ್ಕೊಂಡು ತಿಂತಾಳ, ಮನ್ಯಾಗ ಕೂತಲ್ಲೇ 4 ದುಡ್ಡು ಗಳಿಸ್ತಾಳೆ ಅಂತೇಳಿ. ನಾನು ಯಾರಿಗೂ ಏನೂ ಅನ್ಯಾಯ ಮಾಡದಿದ್ರು ಕೂಡ ನಾನು ಯಾರಿಗೂ ಏನು ಹೊಗಳು ಅನ್ನಂಗಿಲ್ಲ, ಹೊಗಳು ಬೇಡನು ಅಂತ ಅನ್ನಂಗಿಲ್ಲ. ಬಟ್ ಎಲ್ಲೋ ಯಾರೋ ಒಬ್ಬರು ಇಬ್ಬರು ನನ್ನ ನೋಡಿ ಪ್ರಶಂಸೆ ಕೊಡೋರು ಕೊಡ್ತಿರ್ತಾರೆ. ಅದನ್ನು ಕೆಲವೊಬ್ರು ಕೇಳ್ಕೊಂಡು ಸಹಿಸೋಕೆ ಆಗ್ತಾನೆ ಇರೋಂಗಿಲ್ಲ. ಹಾಗಾಗಿ ಏನೋ ಒಂದಕ್ಕೆ ಹತ್ತು ನಮ್ಮ ಮನೆಯೊಳಗೆ ಕಡ್ಡಿ ಕೊರೆದು ಬೆಂಕಿ ಹಚ್ಚಿ ಆ ಒಂದು ಬೆಂಕಿ ಒಳಗೆ ಆರಾಮ್ಸಿರಿ ತಾವು ಬೆಚ್ಚಗೆ ಕಾಸ್ಕೋ ಅಂತ ಕುಂದಿರ್ತಾರೆ. ಇರಲ್ಲಕ್ಕ, ಏನು ಮಾಡೋದು, ಒಂದೊಂದು ಟೈಮ್ ಇರ್ತಾವೆ. ನಾವು ಯಾವ್ರಿಗೂ ಯಾರ ಮನೆತನಕ್ಕೂ ಹೋಗಲ್ಲ, ನಾನು ಯಾರು ಉಚ್ಚಾಪತಿನೇ ಮಾಡೋಕ್ಕೆ ಹೋಗಲ್ಲ. ನಾನು ಆತು ನಂದು ಅನ್ನಂಗೆ ನಾನು ಇರ್ತೀನಿ. ಆ್ಯಟಿಟ್ಯೂಡ್ ಅಂತೂ ನಂಗೆ ತೋರ್ಸೋಕೆ ನನಗೆ ಗೊತ್ತೇ ಇಲ್ಲ. ಆ್ಯಕ್ಚುಲಿ ಆ ಥರದ್ದು ನನ್ನ ಹತ್ರ ಭಾವನೆ ಇತ್ತಪ್ಪ ಅಂದ್ರೆ ನಾನು ಸೋಷಿಯಲ್ ಮೀಡ್ಯಾದಾಗ ನಾನು ದುನಿಯದೇ ಮಾಡ್ಬೋದಾಗಿತ್ತು. ಆ್ಯಟಿಟ್ಯೂಡ್ ನನಗದು ಅವಕಾಶ ಐತಿ. ಬಟ್ ನಾನು ಹೆಂಗಿರ್ತೀನೋ ಸಿಂಪಲ್ಲಾಗಿ ನಂಗೆ ಇರೋಕ್ಕೆ ಇಷ್ಟಪಡ್ತೀನಿ. ಒಬ್ಬೊಬ್ರು ಹೇಳ್ತಾರೆ, ಏನಕ್ಕ ನೀವು ಎಷ್ಟು ಮುದುಕಿಯರ ಥರ ಇರ್ತೀರಿ ಅಂತೇಳಿ. ನಾನು ಮುದುಕಿಯರ ಜೊತೆಗೇ ಸಹವಾಸ ಮಾಡ್ತೀನಿ, ಅವ್ರ ಕೂಡನೇ ಕೊಂಡಿರ್ತೀನಿ, ಅವ್ರ ಅನುಭವಗಳ ಮಾತುಗಳನ್ನ ತಿಳ್ಕೊತೀನಿ. ಅದರಿಂದ ನನಗೇನಾದರೂ ಉಪಯೋಗ ಬರ್ತೈತಿ. ನನ್ನ ಏಜಿನ ಫ್ರೆಂಡ್ಸು ನಂಗೆ ಸಾಕಷ್ಟು ಇದ್ದಾರೆ. ಬಟ್ ನಾನು ಯಾರ ಜೊತೆಗೆ ಇವಾಗ ಅಷ್ಟು ಬಾಂಡಿಂಗ್ ಇಟ್ಕೊಳಕ್ಕೆ ಹೋಗಿಲ್ಲ. ಅವ್ರ ಲೈಫಲ್ಲಿ ಅವ್ರು ಬಿಜಿ ಇರ್ತಾರೆ. ಮಕ್ಕಳು ಬಂದರು ನೋಡ್ರಿ, ಅವ್ರ ಲೈಫಲ್ಲಿ ಅವ್ರು ಬಿಜಿ ಇರ್ತಾರೆ, ನಮ್ಮ ಲೈಫಲ್ಲಿ ನಾವು ಬಿಜಿ ಇರ್ತೀವಿ. ಯಾವಾಗಾದ್ರು ಕೂಡಿದಾಗ ಮಾಡಿದಾಗ ಒಂದೊಂದು ಸರಿ ಕಾಲ್ ಮಾಡಿರ್ತಾರೆ, ಇಗ್ನೋರ್ ಮಾಡೋಕ್ಕೆ ಹೋಗಲ್ಲ. ಮಾತಾಡ್ತೀನಿ, ಏನ್ಲೇ ಬಿಜಿ ಅದು ಬಿಡಲಿ ಹಂಗ್ಲೆ ಹಿಂಗ್ಲೆ ಅಂತ ಹೇಳ್ತಾರೆ. ಇಲ್ಲಲೇಪ ಟೈಮ್ ಸಿಗಲ್ಲ, ಮಕ್ಕಳು, ಕೆಲಸ, ಯೂಟ್ಯೂಬ್ ಈ ಥರ ಎಲ್ಲ ಅಂತ ಹೇಳ್ಕೊಂಡು ಮಾತಾಡಿ ಅಷ್ಟೇ ಇಟ್ಬಿಡ್ತೀನಿ. ಅದು ನೋಡಿ ಇಲ್ಲದೇ ಇರೋವಂಥ ಆ್ಯಟಿಟ್ಯೂಡು, ಸೊಕ್ಕು ಆ ಥರದ್ದೇನೂ ತೋರ್ಸೋಕ್ಕೆ ಹೋಗಂಗಿಲ್ಲ. ಈ ಥರ ಒಂದಕ್ಕೆ ಎರಡು ಏನಾದರೂ ಹೇಳ್ಕೊಬೇಕಂತಿರ್ತೀನಿ. ಏನು ಹೇಳಿದ್ನೆ ಏನು ಬಿಟ್ಟನೆ ನನಗಂತೂ ಗೊತ್ತಿಲ್ಲ. ಈ ಮಕ್ಕಳು ಬಂದರೂ ಓಕೆ, ಈಗ ಏನಾರ ಮಾಡ್ತೀನಿ. ಹೊಲಕ್ಕೆ ಹೋಗ್ಬೇಕ್ರಿ, ಹುಡುಗರು ಬಂದ್ಮ್ಯಾಗ ಹೋದ್ರತ್ತಂತೇಳಿ ನನ್ನ ಮಗನ ಬಿಟ್ಟು ಹೋಗಂಗೂ ಇಲ್ಲ. ಹೋದ್ನೆ ಅಂದ್ರೂ ಲಗುಟ್ ಬರ್ತೀನಿ, ನನಗೆ ಗೊತ್ತಾಗಲ್ಲ. ಒಂದೊಂದು ಸರಿ ಗದ್ಲಿರ್ತೈತಿ, ಒಂದೊಂದು ಸರಿ ಗದ್ಲಿರಲ್ಲ. ಸರ್ವರ ಅಪ್ ಆ್ಯಂಡ್ ಡೌನ್ ಆಗ್ತಿರ್ತವೆ. ಪಾರ್ಸಲ್ ಇಲ್ಲಿ ರೆಡಿ ಮಾಡಿ ಇಟ್ಟಿನಿ. ಈಗ ಇಷ್ಟು ನಾನು ಏನು ತಿಂದಿಲ್ಲ ರೀ. ನಮ್ಮ ಮನೆಯವ್ರು ಹೊರಗಿನ ಕೊಂಡೆ ಹಾಕ್ಯಾರ ನೋಡಿರಿ, ನಾವು ಒಳಗಿನ ಕೊಂಡೆ ಹಾಕ್ಕೊಂಡಿನಿ.
ಅವ್ರು ಕೆಲ್ಸಿಗೆ ಹೊಂಟಿದ್ರಲ್ರಿ, ಹಂಗಾಗಿ ಕೊಂಡೆ ಹಾಕೋ ಒಳಗಿಂದ ಅಂದರು ನಾ ಏನೋ ಮಾಡತ್ತಿದ್ದೆ ಕೆಲಸ ಇತ್ತು, ನೀವೇ ಹೊರಗಿಂದ ಹಾಕಿ ಹೋಗ್ರಿ ಅಂದೆ. ಮತ್ತು ಅದಕ್ಕೆ ಏನಾದರೂ ನೆಗೆಟಿವ್ ಮಾತಾಡಬೇಡ್ರಿ, ಅಣ್ಣ ಯಾಕೆ ನಿಮಗೆ ಕೊಂಡೆ ಯಾಕೆ ಹೊರಗೆ ಹೋಗ್ಯಾರಂತೀವಿ. ಬಂದರು ನೋಡ್ರಿ. ನೀರೆಲ್ಲ ಕಲಸ್ ಮಾಡ್ರಿ ಇಲ್ಲಪ್ಪ, ಪೀಲೋನ ಡಬ್ಬಾ ಫಿನಿಶ್ ಕಿಲೋ ಚಪಾತಿ ಕಲೋ ಕನೆ ಬರ್ರಿ. ಬಾರೋ ಪಟ್ಟಂತ. ಸದ್ಯಕ್ಕೆ ಪುಷ್ಟಿಗೆ ಹೋಗಿ ಬರ್ತೀನಿ ರೀ. ಬಾರೋ ಚೀಲ ತಗೋ. ಆತ್ನ ಕೊಂಡಿಗಲ್ಲ ಬೂಟ್ ಕಚ್ಚಿ ಪಿಚ್ಚಿ ಮಾಡಿ ಬಿಟ್ಟರಿ. ಬಾ ते साधा चप्पल घाल बाबा. राहू दे, आल्यावर घालतो. ತಳಗ ಡೋರ್ ಯಾರು ಚಂದಾಗಿ ಕ್ಲೋಸ್ ಮಾಡಿಲ್ರಿ. ಸರಿ ಹಿಂದಕ್ಕ ಸರಿ. ಯಾರೋ ಅದಾರ್ರಿ ತಳಗ. बिसिल ಅಂದ್ರೆ ಬಿಸಿಲ. ಇದು तुझ्यामुळे इथांचा कुल्फी जमलाय. नाही आय तोरल बाली ಇವನ್ ಕರ್ಕೊಂಡು ಹೋದ ನನಗೆ ಖರ್ಚು ನೋಡ್ರಿ. ಬಟ್ ಬಿಟ್ಟು ಹೋಗಂಗೂ ಇಲ್ಲ. ಪಾವತಿ ತಗೊಂಡು ಬಂದೀನಿ. ಇಲ್ಲಿ ತೊಂಬ. ಯಾವಾಗಾರ ಟೈಮ್ ಪಾಸ್ ಸಿಗಿಲ್ಲ ಅಂತೇಳಿ ಶೇವ್ ತಗೊಂಬಂದೇನ್ರಿ. ಮಿಕ್ಸ್ ಇದ್ದಿದ್ದು ಎಣ್ಣೆ ಸ್ವಲ್ಪ ಇತ್ತು. ನಾಳೆ ಶನಿವಾರ, ಮತ್ತು ನಾಳೆಗೆ ಎಣ್ಣೆ ತರಕ್ ಬರಂಗಿಲ್ಲ. ಅದಕ್ಕಂತೇಳಿ ಶುಕ್ರವಾರ ಇವತ್ತು ತೊಗೊಂಬಂದೆ ನೋಡ್ರಿ ಎಣ್ಣೆನ. ಆ್ಯಕ್ಚುಲಿ ಶುಕ್ರವಾರ ಉಪ್ಪು ತರಬೇಕಂತಾರೆ, ಹಳ್ಳು ಉಪ್ಪು ಚಲೋ ಅಂತ. ಕಾಲಿಗೈತಿ. ನಾಳೆ ಶನಿವಾರ ಉಪ್ಪು ಎಣ್ಣೆ ತರಬಹುದು ಅಂತ ಈಗ ತೊಗೊಂಡ್ಬಂದೆ. ಆಮ್ಯಾಗ ಏನು ಮೆಸೇಜ್, ನಮ್ಮೊಬ್ರು ಸಿಸ್ಟರು, ಕೋರಿ ಸಿಸ್ಟರ್ ಅಂತೇಳಿ ಮೊನ್ನೆ ಅವರ ಒಂದು ಆರ್ಡರ್ ಹಾಕಿದ್ರು. ಶಿಪ್ಪಿಂಗ್ ಚಾರ್ಜು ನಾನು ಬೇಡ ಅಂತ ಅಂದಿದ್ದೆ, ಯಾಕಂದ್ರೆ ಈಗೆಲ್ಲ ಕಡಿಮೆ ಮಾಡಿ ಕೊಡಕತ್ತಿ ನೋಡ್ರಿ. ಮತ್ತು 100 ರೂಪಾಯಿ ಹಾಕಿದ್ರು ಅವರು. ಇಲ್ಲಿ ಪರವಾಗಿಲ್ಲ, ಹುಡುಗರಿಗೆ ಜ್ಯೂಸ್ ಅದು ಏನಾರ ಕೊಡಿಸ್ರಿ ಅಂತ ಹೇಳಿದ್ರು. ಹಾಗಾಗಿ ನಾವು 3 ಮಂದಿ ಸದ್ಯಕ್ಕೆ ತೊಗೊಂಡು ಬಂದಿ ನೋಡ್ರಿ. ಥ್ಯಾಂಕ್ಸ್ ರೀ ಕೋರಿ ಸಿಸ್ಟರ್ ಅವರೇ. ಬಿಸ್ಲಾಗ ಬಂದೀವಿ, ತಣ್ಣಗೆ ಕೋರಿ ಕುಡಿತಿ. ಕೋರಿ ಸಿಸ್ಟರ್ ಹೆಸರು ಏನೈತಿ ಪಡ್ಕಂತ ತಲೆಗೆ ಬರೋದು. ಅಡ್ರೆಸ್ ನೆನ್ಪಿಟ್ಟು ಕೋರಿ ಅಂತೇಳಿ. ಇದು 2 ಗ್ಯಾಸ್ ಕಟ್ಟಿ ಮೇಲೆ ಇಟ್ಕೋ. ಹರಿದು ಕೊಡತನ ಒಟ್ಟು ಗುಳುಮ್ ಸಾರಿ ಯಾರಿ ಕೈಯ ಸಿಗುತ್ತ ಅವ್ರು ಖಲಾಸ ತಿಂದು. मत ना ಇಲ್ಲ ನೀ ಇಲ್ಲ. विचारून का तू की तुला ಏನು ती म्हणते मला मम्मीला ते खाऊ दे का विचारणे. ಇಡೀ ತಿನ್ನಕ ತಂದಿರ್ತೈತಿ, ಒಟ್ರು ಕುತ್ಕೊಂಡ್ ತಿನ್ಬೇಕು. ಎಲ್ಲರ ಬಾಯಿಗೂ ಬೀಳ್ಬೇಕು ಇಟ್ಟು ಇಟ್ಟು. ಮುಂದೆ ಇದ್ದಾರ್ದು ಯಾರಿಗೆ ಸಿಕ್ಕಿರ್ತೈತಿ ಅವರೇ ಗುಳುಮ್ಸವ ಮಾಡೋದಿರಂಗಿಲ್ಲ. ಕೇಳಕ್ ಹೋಗೋಣ ನಾ ಇಲ್ಲ ನೀ ಇಲ್ಲ ಅಂತ ಹೇಳ್ಬಿಡ್ತಾರೆ. ತಿಂದಿರ್ತಾರೆ ಇಬ್ರೆ, ಮತ್ತೆ ಯಾರು ನಮ್ಮ ಮನೆಗೆ ಇನ್ನೊಬ್ರಿಲ್ಲ ಮುನ್ನೊಬ್ರಿಲ್ಲ. ನಂಗೆ ನಂತರ ಮೂಸ್ ನೋಡೋಕನೇ ಹೋಗಂಗಿಲ್ಲ ಏನು ತಿನ್ನೋದು ಉಣ್ಣೋದು. ಇಬ್ಬರ ತಿಂದಿರ್ತಾರ, ಆದ್ರೆ ಯಾರು ಹೆಚ್ಚ ಯಾರು ಕಡಿಮೆ ಇಷ್ಟ ನೋಡ್ರಿ. ಈಗ ಇಷ್ಟು ತಣ್ಣಗೆ ಜ್ಯೂಸ್ ಕುಡಿತೀವಿ. ಮತ್ತು ಇಷ್ಟೇ ತೊಗೊಂಬಂದಿನಿ ಅಂದ್ರೆ 300 ರೂಪಾಯಿ ಹೋಯ್ತು ನೋಡ್ರಿ ಫ್ರೆಂಡ್ಸ್. ಅದೆಷ್ಟು ಶೇವು, ಅದೆಷ್ಟು ಇದು ಎಣ್ಣೆ, ಶೇವು, ಇದು ಜ್ಯೂಸ್ ಎಲ್ಲ ಕೂಡಿ 300 ರೂಪಾಯಿ. 100 100 300 ರೂಪಾಯಿ ಎಲ್ಲ ತುಟ್ಟಿಗೈತೆ ನೋಡ್ರಿ. ಏನು ಅಂದ್ರೆ ಏನು ಸ್ವಸ್ತಿಲ್ಲ. ಹೆಂಗೆ ಬದುಕಬೇಕು, ಹೆಂಗೆ ಜೀವನ ಮಾಡಬೇಕು ನೋಡ್ರಿ. ಎಲ್ಲ ಮಾಡಿ ಉಣ್ಣೋರು ಚಿಟ್ಟಿ ಊರನ್ ಬದುಕು ಎಲ್ಲ ಕಡೆ ಒದ್ದೆ ಐತೆ ನೋಡ್ರಿ. ಓಕೆ, ಆಮೇಲೆ ಸಿಗ್ತೀವಿ. ನೀ ಕಡೆ ಬಾ ಪಿಲ್ಲೆ, ನನ್ನ ಬಾಜುಕ್ ಬಾ. ನೀನು ಅಲ್ಲಕಿನ ಬಲ್ಲಿ ಹೋಗ್ಬೇಡ, ಇಲ್ಲಿ ಬಾ. ಈಗ ಒಂದು ಆರ್ಡ್ರ್ ಐತ್ರಿ, ಅದ್ರದ್ದು ಕಡೆ ಲಕ್ಷ್ಯ ಕೊಟ್ಟೆ ನಾನು. ಬಾಗಲಕೋಟೆಗೆ ಹೋಗುತ್ತೆ ಫ್ರೆಂಡ್ಸ್ ಇದು ಆರ್ಡರ್.
ಇಲ್ಲಿ ನಾನು ಈ ಕಡೆ ಮೊಬೈಲ್ದಾಗ ಕೂತಿನ ಸೈಡಿಗೆ ಕುಂದ್ರಸಿನಂದ್ರೆ ಅಲ್ಲೇ ಹೋಗಿ ಕೂತ ನೋಡ್ರಿ ಸದ್ಯಕ್ಕೆ. ಹಿಂಗೆ ಮಾಡ್ತಾ ಹುಡುಗರು. ಈಗ ಮೊಬೈಲ್ ಕಟ್ ಮಾಡಿ ಮಾಡ್ತೀನಿ ಅವ್ರಿಗೆ. ತೆಗಿ ಪಟ ಪಟ. ಸಿಕ್ತು. ಓದೋದ್ರೊಳಗೆ ಏನಂದ್ ನೋಡ. पणती खडून फणी खदूर्थवा. ನೋಡ್ರಿ ಶೇವು ಮತ್ತು ಉಳ್ಳಾಗಡ್ಡಿ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಥರ ನೋಡ್ರಿ. ಹಾಲು ತರಿಸಿಲ್ರಿ, ಓಲ್ ಬಿಡು ನಾಳೆ ಬೆಳಗ್ಗೆ ತರಿಸ್ಕೊಂಡ್ರೆ ಆಯ್ತು ಅಂತ ಅಂದ್ಕೊಂಡಿನಿ. ಹೀಗಾಗಿ ಚಾ ಬಂದು ಇವತ್ತು ರೈಸ್ ಇತ್ತು. ನಾವು ಬಿಸಿ ಅನ್ನ ಮಾಡೀನಿ. ಬಿಸಿ ಅನ್ನಕ್ಕೆ ಪುಳಿಯೋಗರೆ ಹಾಕೀನಿ. ಹಾಗೆ ನಾಳೆಗೆ ದೋಸೆ ಮಾಡ್ತೀನಿ ರೀ ಫ್ರೆಂಡ್ಸ್. ಪಟ್ಟು ಮಾಡೋಂಗಿಲ್ಲ, ಯಾಕಂದ್ರೆ ಎಲ್ಲ ಕಾಳುಗಳನ್ನ ಹಾಕಿ ಮಾಡೀನಿ. ಮಸಾಲೆ ದೋಸೆ ಅಂತೂ ಸೂಪರಾಗಿ ಆಗ್ತದೆ ನೋಡ್ರಿ. ಮಸಾಲೆ ದೋಸೆದ್ದೇ ಎಲ್ಲ ಕಾಳುಗಳನ್ನ ಹಾಕಿನಿ. ಲಾಸ್ಟ್ ವಿಡಿಯೋದ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಹಾಗೆ ನೋಡ್ರಿ ಅನ್ನನ ಸ್ವಲ್ಪ ಈ ಥರ ಮಿಕ್ಸಿ ಮಾಡಿ ಇಟ್ಟೀನಿ. ಅನ್ನ ಬಿಸಿ ಇತ್ತಲ್ಲ, ಸ್ವಲ್ಪ ಆರ್ಲಿ ಅದು ಮಿಕ್ಸಿದಂದು ಕೆಲಸ ಮುಗಿಸಿದ್ರೆ ಆಯ್ತು ಅಂತ ಅಂದ್ಕೊಂಡು ಮಿಕ್ಸ್ ಮಾಡಿ ಇಟ್ಟೀನಿ, ಮಿಕ್ಸರ್ ಮಾಡಿಕೊಂಡು. ಅದು ಸ್ವಲ್ಪ ಆರಿದ ಮ್ಯಾಗ ಇದ್ರೊಳಗೆ ಹಾಕಿ ಉಪ್ಪು ಮತ್ತು ಸೋಡಾನ ರಾತ್ರಿನೇ ಹಾಕಿ ಇಟ್ಬಿಡ್ತೀನಿ ರೀ ನಾನು. ಈಗ ಊಟ ಮಾಡೋಣ ಅಂತ ಬರ್ರಿ. ಊಟ ಆಯ್ತು ನೋಡ್ರಿ. ಹಾಗೇನೆ ಈಗ ಬೆಳಗ್ಗೆದು ಏನು ರೆಡಿ ಮಾಡಿಟ್ಟಿನಿ ತೋರಿಸ್ತೀನಿ. ಅದು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದು ನೋಡ್ರಿ. ಅದನ್ನೆಲ್ಲನೂ ಕೂಡ ಈಗ ಮಿಕ್ಸ್ ಕೊಟ್ಕೊಂಡು ಉಪ್ಪು ಮತ್ತು ಸೋಡಾ ಪುಡಿ ಹಾಕಿ ಇಟ್ಟೀನಿ. ಮ್ಯಾಗ ಈ ಥರ ಒಜ್ಜಿ ಒಂದು ಹಂಚು ಮುಚ್ಚಿಟ್ಟೀನಿ. ಮುಂಜಾನೆ ನಾಷ್ಟಕ್ಕೆ ನೋಡ್ರಿ, ಒಂದು ಸಿಕ್ಕರು ಒಂದು ಸಿಗ್ತಿರಂಗಿಲ್ಲ, ಲೇಟ್ ಆಗಿಬಿಡ್ತೈತೆ ಮಕ್ಕಳಿಗೆ. ಪೇಪರ್ ಐತೆ ಪಿಲ್ಲ ನಾಳೆಗೆ ಮರಾಠಿ. ಅದಕ್ಕೆ ನನ್ನ ಇದ್ರೊಳಗೆ ನಾ ಇರ್ಬೇಕ್ರಿ ಫ್ರೆಂಡ್ಸ್. ಸ್ವಲ್ಪ ಹೇಳೋದೊಂದು 5 ನಿಮಿಷ ಹೆಚ್ಚು ಕಮ್ಮಿ ಆಯ್ತಂದ್ರೂ ಕವರ್ ಮಾಡ್ಕೋಬೋದು. ಹೆಂಗೂ ಇಟ್ಟು ರೆಡಿ ಐತಿ. ಆಮೇಲೆ ಇದು ಚಟ್ನಿಗಂತೇಳಿ ಈ ಥರ ರೆಡಿ ಮಾಡಿಟ್ಟಿ ನೋಡ್ರಿ. ಉಪ್ಪು, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಶೇಂಗಾ, ಪುಟಾಣಿ ಇಷ್ಟು ಹಾಕಿ ನೋಡ್ರಿ. ಈಗಲೇ ಇಟ್ಬಿಡ್ತೀನಿ. ಬೆಳಗ್ಗೆ ಎದ್ದು ನನ್ನ ಕೆಲ್ಸಿಗೆ ನಾನು ನೋಡ್ರಿ ಎಣ್ಣೆ ಪ್ಯಾಕೆಟ್ ತೊಗೊಂಬಂದಿದ್ನೆಲ್ಲ ಅದನ್ನು ಈಗ ಪುಳಿಯೋಗರೆ ಮಾಡೋಕೆ ಹರಿದಾಕೀನಿ ರೀ. ಕ್ಯಾನ್ದಾಗ ಹಾಕಿಲ್ಲ, ಅದು ಒಂಚೂರು ತಿಕ್ಕಿಡ್ಬೇಕ್ರಿ, ಸ್ವಲ್ಪ ಜಿಗಿ ಆಗೈತಿ. ಅದಕ್ಕಂತೇಳಿ ಈ ಥರ ಗ್ಯಾಸ್ ಕಟ್ಟಿ ಸಿಂಕಿನ ಒಂದಿಷ್ಟು ಬಾಂಡೆ ಬಿದ್ದಾವ. ಹುಡುಗರು ಗಲಾಟೆ ಭಾಳ ಆಗೈತ್ರಿ. ಬಾತ್ರೂಮ್ದಾಗ ಯಾವಾಗ ನೋಡಿದ್ರು ಬಾಕ್ಳು ಮುಚ್ಚಿ ಇಡು ಅಂದ್ರೆ ತೆಗೆದೇ ಇಟ್ಕೊಂಡಿರ್ತಾರೆ. ಎಲ್ಲಿರ್ತೀವಿ ಅಲ್ಲಿ ಪ್ಯಾನ ಲೈಟ್ ಚಾಲು ಇಡೋದು ನಾ ಅಂತೀನಿ. ಇಲ್ಲಾರ್ದಲ್ಲೇನೂ ಕೂಡ ಪ್ಯಾನ ಲೈಟ ಚಾಲು. ಈಗ ಇಲ್ಲಿ ಮುಖ ಬರ್ರಿ ಹುಡ್ರ ಬರ್ರಿ. ಏನು ಏನು ते दाली काढत हे घेऊन हे असं उघडायला ये दाखवतो तुला. नाही बघ इथपर्यंत चढल्या. इथपर्यंत चढून काय केलंय, इथं वाकवून ते सट्रेक्सचं हे केलं. का ग? तसं नाही केलंय. मी काय केलंय, पिल्ल्या भिजकडे म्हणून काय केलं, ते काठी घेतले. पडत नाही हंग ಮಾಡಿದ ನಿನಗೆ. अगं एक प्रँक ग, एकच तसं नाही करायचं. एक प्रँक ग. एवढं दिवस काय प्रँक तुझा? एकच हे घेतले आणि तिकडे ಇಡು ಅದನ್ನ ಅಲ್ಲಿ ಇಡು. ಅದನ್ನೆಲ್ಲ ಹೊಸ ತಂದು ಹೊರಗೆ ಇಡಿಸ್ನೇ कुठलं ಅಲ್ಲಿ ಬಚ್ಚಲಾಗಿದ್ದು. मग तिथं कशाला ठेवली? ನಡಿ ಮುಖ ನಡಿ ಸಾಕಿ ಚಂದನ ಪಿರದಿರಿ ಈಕಿಂದವ ಒಂದಿಕ್ಕಿ. ಈಗ ಸುಮ್ಮ ಹೋದ್ರೆ ಬರ್ತಿದ್ದಿಲ್ಲ, ಈಗ ಅಲ್ಲಿ ಹೋಗಿ ನಡೀರಿ. ಕೈ ಕುಯಿ ಮಾಡಿದಾಗ ಚುಚ್ಕ ಇಟ್ಕೊಂಡು ನೋಡ್ರಿ. ಆಗ ಗಲಾಟೆ ಎಬ್ಸಿದ್ರು ಅಂತೇಳಿ ಅದು ಒಟ್ಟು ಕೈಯಾಗಿ ಇಡ್ಬೇಕು. ಸ್ನೇಹ ಆ ಬಾತ್ರೂಮ್ ಬಂದ್ ಮಾಡು. ಬಾತ್ರೂಮ್ ಬಾಕುಳ್ ಮುಚ್ಚು. ಮುಕ್ಕರಲ್ಲ ಎಷ್ಟು ಗಲಾಟೆ ಎಬ್ಬಿಸ್ತಾರೆ ನೋಡ್ರಿ. ನೆಕ್ಸ್ಟ್ ಡೇ ನೋಡ್ರಿ, ಈಗ ಆಲ್ರೆಡಿ ಸ್ನೇಹ ಜಳಕ ಮಾಡಕತ್ತಾಳ. ಇವನಿಗೆ ಎಬ್ಬಿಸ್ಕೊಂಡ್ರಿ ಶಿನಿ ಹೆಂಗೆ ವೇಟಿಂಗ್ ಮಾಡ್ಕೊತಕ್ಕತ್ತದ ನೋಡ್ರಿ. ಸದ್ಯಕ್ಕೆ ಪಿಲ್ಲಿಗುಂಡಿ. ಹಂಗೇನೆ ಈ ಕಡೆ ಚಟ್ನಿನ ಕೂಡ ಮಾಡ್ದೆ ನೋಡ್ರಿ. ಚಟ್ನಿನೂ ರೆಡಿ ಆಗೈತಿ. ಜೊತೆಗೆ ಇಲ್ಲಿ ನೋಡ್ರಿ ಹಿಟ್ಟನ್ನು ಕೂಡ ಸಖತ್ತಾಗಿ ಉಬ್ಬೈತಿ. ಸಲತ್ನಾಗ ಮಿಕ್ಸ್ ಮಾಡಿ
ಫಸ್ಟ್ ಒಂದು ದೋಸೆ ಹಾಕಿ ತೆಗೆದು ಆಮೇಲೆ ಮಕ್ಕಳಿಗೆ ಬುತ್ತಿಗೂ ದೋಸೆ ಮಾಡಿಬಿಡ್ತೀನಿ ರೀ. ಸ್ನೇಹ ಬಾ ಪಟ್ಟತ್ತ ಹೊರಗ. ದೋಸೆ ನೋಡಿರಿ ಫ್ರೆಂಡ್ಸ್, ಕಲರ್ ಅಂತೂ ಮಸ್ತ್ ಬಂದವ್ರಿ. ಒಂದು ಮಾಡಿ ಸೈಡಿಗೆ ಎತ್ತಿರ್ತೀನಿ. ಮಸಾಲೆ ದೋಸೆ ಅಂತೂ ಸಖತ್ತಾಗಿ ಮಾಡ್ಬೋದು. ಇವರಿಗೆ ಸ್ವಲ್ಪ ದಿಪ್ಪಾಗಿ ಮತ್ತು ಮೆತ್ತಗೆ ಹಾಕ್ಕೊಡತ್ತೀನಿ ಮಕ್ಕಳಿಗೆ. ನೋಡಿ ಕಲರ್ ಸಖತ್ತಾಗಿ ಬಂದವ. ಪಳ ಪಳ ಪಳ. ಎಷ್ಟು ಮಕ್ಕಳು ಲಗುಡ್ ತಯಾರು ಮಾಡಿದ್ರು ರಿಕ್ಷಾ ಬರ್ನ ಹೆಂಗೆ ಓಡ್ತಾರೆ ನೋಡ್ರಿ ಹುಡುಗರು. ಆರಾಮ್ ಅನ್ಸಿತ್ತು ನೋಡ್ರಿ. ಈಗ ಅಲ್ಲೊಂದು ಪರಿವಾಳ ಕುಂತಿದೆ, ಹಾರೋಯ್ತು ನೋಡ್ರಿ. ಆರ್ಡ್ರ್ ಆಗೈತೆ ನೋಡ್ರಿ. ಒಂದೇ ಯಾಕಿರಲ್ಲಕ್ಕ ಒಯ್ದು ಹಾಕಿ ಬಂದುಬಿಡ್ತೀನಿ ಫ್ರೆಂಡ್ಸ. ಇನ್ನೊಂದು 2 ಸೀರೆ ಪೆಂಡಿಂಗ್ನಾಗ ಅದಾವ್ರಿ. ಬಟ್ ಅದು ಎಲ್ಲ ಇದು ಆರ್ಡ್ರ್ ಆಗುತ್ತಾನ ಲೇಟ್ ಆಗಿಬಿಡುತ್ತೆ. ಶನಿವಾರ ಇವತ್ತು, ಮತ್ತು ನಾಳೆ ರವಿವಾರ, ನಾಡ್ದು ಸೋಮವಾರ ಬರುತ್ತೆ. ಬೇರೆ ಬೇರೆ ಕೆಲಸಗಳು ಇರ್ತಾವೆ. ಒಂದು ಟಿ ಶರ್ಟ್ ಮಾಡ್ಕೊ ನಡಿ. ಹುಡುಗರು ಸಲ್ಲಿಂತ ಬಂದಾರ್ರಿ. ಅವ್ರಿಗೆ ಮತ್ತೆ ದೋಸೆ ಕೊಟ್ಟನೆ. ಈಗ 3 ಮಂದಿ ಊಟ ಮಾಡ್ಕೊಂಡು ಹಿಡ್ಕೊಪ್ಪಿದ್ದು ಹಿಡ್ಕೊ. ಪಿಸ್ವಿ ಬೇಡ ನೋಡ್ರಿ ಹೆಂಗೆ ಮಾಡ್ತಾನೆ ಅಕ್ಕರ. ನಡಿ ಅಪ್ಪು. ಒಂದು ಆರ್ಡ್ರ್ ಐತ್ರಿ, ಇದೊಂದು ಹೊಂಟೀನಿ. ಇನ್ನೂ 2 ಬೇಕಾದ್ರೆ ಸೋಮವಾರ ಮಂಗಳವಾರ ಹಾಕಿದ್ರೆ ಆಯಿತು. ಹಾಕ್ತಾರೆ ತೊಗೊತಿರ್ತಾರೆ ಫ್ರೆಂಡ್ಸ. ಬಟ್ ಅವ್ರದ್ದು ಫೋನ್ಪೇದು ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಮಾಡಬೇಕಲ್ಲ, ಹಾಗಾಗಿ ನಡಿ. ಹಾಕಿ ಬಂದುಬಿಟ್ಟೆ ಅಂದ್ರೆ ಸೀರೆ ಆಗುತ್ತೆ ನೋಡ್ರಿ. ನನಗೆ ಸ್ವಲ್ಪ ವಜ್ಜಿ ಕಡಿಮೆ ಅದ ಅನ್ಸುತ್ತೆ. ಹಾಂ राहू दे, आत न घालून घे. ते बाहेरचं झाड की मग काय ನೀ ಈ ಕಡೆ ಬಾ. ಸ್ವಲ್ಪ ದೂರ ಇರ್ಬೇಕು. ಅಟ್ಟು ಚಿಡ್ಕಾಸ್ ನಿಂದ್ರಬಾರ್ದು ಲಿಫ್ಟಿಗೆ. सांगितलेलं हां म्हणा ना. ऐक, क्वेश्चन कालू नको मला. हां, तू मोठा आहे का मी मोठा आहे? मग ಈಗ ಸ್ವಲ್ಪ ತಲೆಗಿರಿ ಬಾಚ್ಕೊಂಡು ಹೊಂಟೆ ನೋಡ್ರಿ. ಬಂದ ಮೇಲೆ ಜಕ ಮಾಡಿದ್ರೆ ಆಯ್ತು ಅಂತ ಅಂದ್ಕೊಂಡು ಫುಲ್ ಒಂಥರ ಬೆವತಂಗಾಗಿ ಮೈ ಸೀಗಿರಿ ಆಗ್ಬಿಡ್ತ್ರಿ. ಅದಕ್ಕೆ ಬಂದ ಮ್ಯಾಗ ಮಾಡಿದ್ರೆ ಆಯ್ತು. ನಡಿ, ಹುಡುಗರು ಲಗುಟ್ ಬಂದಾರ್ರಿ ಇವತ್ತ. ನೋಡ್ರಿ ನಮ್ಮ ಮಾವರು ಕೂತಾರ ನೋಡ್ರಿ. ಪೋಸ್ಟಿಗೆ ರೀ, पोस्टा. हां नडी. तुमच्या मम्मीला सांग गाडी घे म्हणून. तगोडंब्री तोडंब्री. तू चालत जाण्यापेक्षा गाडीवर बसायचं काय. हां तोडंब्री. परीक्षामध्ये लई खोटं बोलते ग. काय हे बघ, हे गाडी आमचे म्हणा. हां बर घेऊ म्हणा, घेऊ म्हणा. रिक्षामध्ये म्हणजे हे गाडी आमचा. अजून 8-2 थार आहेत ना. बर. आणि मम्मीकडे पण आयफोन आहे. बर होऊ दे. ते पण आपण पुढे घेऊ असं म्हणायचं. पॉझिटिव्ह विचार करायचं, नाही म्हणायचं नाही. आमच्याकडे सगळं आहे म्हणायचं. काय पण छोटे कशाला ಸಾಲ ರಿಕ್ಷಾದಾಗ ಕುಂಡ್ರೆ ನಾವು ಹುಡುಗರಿಗೆ ನಮ್ದು ಕಾರ್ ಐತಿ, ಮಮ್ಮಿ ಐಫೋನ್ ತೊಗೊಂಡ, ಪಪ್ಪ ಐಫೋನ್ ತೊಗೊಂಡ ನನ್ನ ಸ್ನೇಹ ಹೇಳ್ತಾಳಂತ್ರಿ. ಸುಳ್ಳು ಹೇಳ್ತಾಳಂತಾನ. ಅದಕ್ಕೆ ಇರಲ್ಲಕ್ಕ, ಹೋಗಿ ಬಿಡ್ಬೇಕು. ಪಾಸಿಟಿವ್ ವಿಚಾರ ಮಾಡೋದು, ಇಲ್ಲ ಅನ್ನೋದಿಲ್ಲತ್ತ ಯಾವಾಗಲೂ. ನಮ್ಮ ಅವರು ಸ್ಕೂಟಿ ತೊಗೊಂಡಕ್ಕೆ ಹೇಳಿ ಮಮ್ಮಿಗೆ ಸ್ಕೂಟಿ ಮ್ಯಾಗ ಹೋಗಮಂತಾರ್ರಿ. ತಗೊತೀನಿ ಫ್ರೆಂಡ್ಸ್, ಖಂಡಿತ ತಗೊತೀನಿ. ಹಾಂ ಹಾಂ, ನಾನು ಆಲ್ರೆಡಿ ಹೇಳೀನಿ ಈ ವರ್ಷದ ನನ್ನ ಟಾರ್ಗೆಟ. ನಾನು ವೆಯ್ಟ್ ಲಾಸ್ ಮಾಡ್ಕೊಳೋದು, ಆಮೇಲೆ ಆರೋಗ್ಯ ನೋಡ್ಕೊಳೋದು, ಜೊತೆಗೆ ಸ್ಕೂಟಿನೂ ತೊಗೋಬೇಕನ್ನೋದೈತಿ. ತಗೋತೀನಿ. ವರ್ಷದ ಎಂಡ್ ಅನ್ನೋಷ್ಟೊತ್ತಿಗೆ ತಗೋತೀನಿ, ಖಂಡಿತ ತಗೋತೀನಿ. ಪಾಯ್ ಮಾಡ್ಕೊತಾ ಹೊಂಟೆ ನೋಡ್ರಿ ರೋಡ್ನ್ಯಾಗ. ಅಲ್ಲೊಬ್ರು ಇಲ್ಲೊಬ್ರು ಅಡ್ಡಾಡಕತ್ತಾರ ಅಷ್ಟೇ. ಬಿಸ್ಲಾಗ ಹೊರಗೆ ಬೀಳಕ್ಕೆ ಒಲ್ಲಂತಾರ.
ನಮ್ಗೆ ಅಷ್ಟು ದೂರ ಆಗಲ್ರಿ ಪೋಸ್ಟ್, ಸ್ವಲ್ಪ ಸನ್ನಿಪನೇ ಆಗುತ್ತೆ. ಹಾಗಾಗಿ ಏನು ಅನ್ಸಲ್ಲ ನಡ್ಕೊತ ಹೋದ್ರೂ. ಖಂಡಿತ ವಿಡಿಯೋಗೆ ಒಂದು ಲೈಕ್ ಕೊಡ್ರಿ ಸ್ನೇಹಿತರೆ, ಸಪೋರ್ಟ್ ಮಾಡಿರಿ. ನಿನ್ನೆ ಬ್ಲಾಗ ಮಾಡಕ್ಕೆ ಹೋಗಿಲ್ರಿ, ಮತ್ತು ಇವತ್ತು ಬೆಳಿಗ್ಗೆ ಬ್ಲಾಗ್ ಮಾಡತ್ತೀನಿ. ಇವತ್ತು ರವಿವಾರ ಸುಟ್ಟಿ ಇರೋದ್ರಿಂದ ಸ್ವಲ್ಪ ಲೇಟಾಗಿನೇ ಎದ್ದೀವ್ರಿ. ಚಲ್ ವರಿ ಚಿರ್ಕುನಕೋ ಲೇಟಾಗಿನೇ ಎದ್ದೀವಿ. ಮತ್ತು ನೀರು ಬಂದಿದ್ದು, ನೀರಿನ ಕೆಲಸ ಮಾಡ್ಕೊಂಡ್ವಿ ಫ್ರೆಂಡ್ಸ. ಮಾಡಿಕೊಂಡು ಈಗ ಕಸ ಬಂದಿತ್ತು, ಕಸದ ಗಾಡಿ ಹುಡುಗರು ಕಸ ಚೆಲ್ಲಕ್ಕೆ ಹೋಗಿದ್ರು. ಇನ್ನು ಗಾಡಿಯಿಂದ ಐತ್ರಿ, ಅಲ್ಲೇ ಹೋಗಿದ್ದು ಒಕ್ಕಟ್ಟು ಬಂದಾರ. ನಮ್ಮ ಅತ್ತಿ ನೋಡ್ರಿ ಜಯಮಮ್ಮಿ, ಜಯಮತ್ತಿ ಕಸ ಒಕ್ಕಟಾಗಿ ಬಂದಾರ. ಕಸದ ಗಾಡಿ ಬಂದದ ನೋಡ್ರಿ. ಮನ್ಯಾಗ ಏನಾರ ಹೆಚ್ಚು ಕಮ್ಮಿ ಇದ್ರೆ ನಡಿಬೋದು. ಮನ್ಯಾಗ ಕಸ ಇತ್ತಂದ್ರೆ ಭಾಳ ಅಂದ್ರೆ ಭಾಳ ಸೀಗಿರೋದಂಗೆ ಆಗುತ್ತೆ ನೋಡ್ರಿ, ದೊಡ್ಡ ಗುಡ್ ಇದ್ದಂಗೆ. ಯಾವಾಗೊಮ್ಮೆ ಒಕ್ಕಡ್ತೀವಪ್ಪ ಅನ್ನಂಗೆ ಆಗುತ್ತೆ. ನಾನು ಒಂದು ಸ್ವಲ್ಪ ಒಗ್ಯಾಣಿದ್ದು, ಒಗ್ಯಾಣನು ಒಗ್ದು ಮಾಡಿ ಒಣಕಿನಿ. ಈ ಸದ್ಯಕ್ಕೆ ನಾಷ್ಟ ಮಾಡ್ಬೇಕ್ರಿ, ಬೆಡ್ಶೀಟ್ ಚೇಂಜ್ ಮಾಡ್ಬೇಕು ಸಂಜೆ ಮಾಡಿ. ನಾಷ್ಟಕ್ಕೆ ಏನು ಮಾಡಬೇಕು ಗೊತ್ತಿಲ್ಲ. ಅವಲಕ್ಕಿ ಖಾಲಿ ಆಗ್ಯಾವು, ತರಬೇಕು. ಇವತ್ತು ಮಾರ್ಕೆಟ್ಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೆ, ಲೇಟಾಗಿ ಎದ್ದುಬಿಟ್ಟಿವಿ ಸುಟ್ಟಿ ಅದು ಅಂತೇಳಿ. ದಿನ ರಾತ್ರಿ ಲೇಟಾಗಿ ಮುಕ್ಕೊಳೋದು, ಮುಂಜಾನೆ ಲಗುಟ್ ಹೇಳೋದು. ಹಿಂಗಾಗಿ ಡ್ರೈವರ್ ಒಂದಿನ ನಾನು ಸ್ವಲ್ಪ ಆರಾಮ್ಸೆ ಮುಕ್ಕೊಂಡ್ವಿ. ಹುಡುಗರೇನು ಇದ್ರಾಗ ಬರ್ತಾರ ಅದ್ರಾಗ ಬರ್ತಾರೆ ಗೊತ್ತಿಲ್ಲ ನೋಡ್ರಿ. ಪೈರಿ ಮೇಲೆ ಬರ್ತಾರೋ ಏನು ಲಿಫ್ಟಿನಾಗ ಬರ್ತಾರೋ. ಲಿಫ್ಟಿನಾಗ ತೊಗೊಂಡು ಹೊಂಟಾರ ಕಸದ ಗಾಡಿ ಬರ್ನ ಎಲ್ಲರಿಗೂ ದೊಡ್ಡ ಹಬ್ಬರನೇ ನೋಡ್ರಿ ಫ್ರೆಂಡ್ಸ. ಬಾಂಡೆಗಳಾಗ್ಯಾವು. ಮೊಬೈಲ್ಗೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಇದು ಕುಂದ್ರಬಾರ್ದ್ರಿ. ಇನ್ನೇಗ ವಿಡಿಯೋ ಹೆಂಗೆ ಮಬ್ಬು ಬಂದಂಗೆ ಬರತ್ತಿತ್ತು. ಸ್ವಲ್ಪ ಅದನ್ನೆಲ್ಲ ಕ್ಯಾಮರಾನ ಮತ್ತು ಫ್ರಂಟ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ಮ್ಯಾಗ ಮತ್ತೆ ಬ್ಲಾಗ್ ಮಾಡತ್ತೀನಿ ನೋಡ್ರಿ. ಎಷ್ಟು ನೀಟ್ ಬರಕತ್ತೈತಿ. ಸಿಂಕ ತಳ ಅನ್ನಂಗೆ ಆಗೈತೆ ನೋಡ್ರಿ ಫ್ರೆಂಡ್ಸ. ಸಿಂಕಿನ ಬಾಜಿಕಿನ ಮುಸ್ರಿ ಗಿಸ್ರಿ ಎಲ್ಲನೂ ಕೂಡ ಕಟ್ಕಸಿನಿ. ಈಗ ಏನಾರ ನಾಷ್ಟಕ್ಕೆ ಮಾಡ್ಕೋಬೇಕು. ಇಷ್ಟು ನೋಡ್ರಿ, ಎಣ್ಣೆದು ಖಾಲಿ ಆಗೈತಲ್ಲ, ಅದು ನೀಟಾಗಿ ತೊಳೆದು ಇಟ್ಕೊಂಡಿನಿ. ಅದನ್ನು ಕೂಡ ಹಾಕ್ಬೇಕ್ರಿ, ಪಾಕೆಟ್ ಹರಿದಿಟ್ಟಿನಿ. ಇವು ದೋಸೆ ನೋಡ್ರಿ ಎಕ್ಸ್ಟ್ರಾ ಮಾಡಿದ್ದು ಅಲ್ಲ, ಹುಡುಗರು ಹೆಚ್ಚು ಮಾಡಿದ್ರು. ಮತ್ತು ಅದು ಬೆಳಗ್ಗೆನೂ ತಿನ್ನಕ್ಕೆ ಬರಲ್ಲ, ಆಕಳಿಗೆ ಹಾಕಿದ್ರೆ ಆಯ್ತು. ಸ್ವಲ್ಪ ಆ ಕಡೆ ಈ ಕಡೆ ಇದು ಎಲ್ಲ ಜಮಾ ಮಾಡಿ ಇಟ್ಟಿನ್ರಿ. ಬಾಂಡೆಗಳು ಇಷ್ಟಾಗ್ಯಾವ ನೋಡ್ರಿ. ಇದಿಷ್ಟು ಅಡುಗೆಗಂತೆ ತುಂಬಿಟ್ಟಿನಿ ಕುಡಿಯೋ ನೀರು. ಅರಿವಿನೂ ತೊಳೆದು ನೀರು ತುಂಬಿಟ್ಟೈತಿ. ಸ್ನೇಹಿತರೆ, ಸುಸ್ಲಾ ಅಂತರೂ ರೆಡಿ ಆಯ್ತು ನೋಡ್ರಿ. ಬಿಸಿ ಬಿಸಿದ್ದು ಲೇಟ್ ಮಾಡೋದು ಬೇಡ, ನಾಷ್ಟ ಮಾಡೋಣ ಅಂತ ಬರ್ರಿ.